ಈಗಿನ ವಾತಾವರಣಕ್ಕೆ ಕ್ಯಾಬೇಜಿನಿಂದ ಈ ರೀತಿಯಾಗಿ ಮನೆಯಲ್ಲಿಯೇ ಬಿಸಿ ಬಿಸಿಯಾಗಿ ಮಂಚೂರಿಯನ್ನ ಮಾಡಿಕೊಂಡ್ರೆ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ. ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಮನೆಯಲ್ಲಿಯೇ ಈ ಒಂದು ಕ್ಯಾಬೇಜ್ ಮಂಚೂರಿಯನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿಲ್ಲಿ ಅರ್ಧ ಕೆಜಿ ಆಗುವಷ್ಟು ಎಲೆಕೋಸು ಅಥವಾ ಕ್ಯಾಬೇಜನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಮೊದಲಿಗೆ ಉಪ್ಪನ್ನ ಹಾಕಿ ಇಟ್ಕೊಳ್ತೇನೆ. ಉಪ್ಪನ್ನ ಹಾಕಿ ಇಡೋದ್ರಿಂದ ಅದರಲ್ಲಿರುವಂತಹ ನೀರು ಬಿಟ್ಕೊಳ್ತದೆ. ನಂತರ ನಮಗೆ ಹಿಟ್ಟನ್ನ ಹಾಕಿ ಕಲಿಸ್ಲಿಕ್ಕೆ ಸುಲಭ ಆಗ್ತದೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡಿದ್ದೇನೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೇನೆ. ಫ್ರೆಶ್ ಆಗಿದ್ದಷ್ಟು ಅದರಲ್ಲಿ ತುಂಬಾ ನೀರಿನ ಅಂಶ ಇರ್ತದೆ. ನಮ್ಮ ಊರಿಗೆ ಬರುವಾಗ ಸ್ವಲ್ಪ ಅದೆಲ್ಲ ಬಾಡಿದ ಹಾಗೆ ಆಗಿರ್ತದೆ. ಅಷ್ಟೊಂದು ನೀರಿನ ಅಂಶ ಇರೋದಿಲ್ಲ. ಆದ್ರೂ ಕೂಡ ನಾನು ಉಪ್ಪನ್ನ ಹಾಕಿ ಕಲಸಿ ಇಟ್ಕೊಂಡು ಜಾಸ್ತಿ ನೀರೇನಾದ್ರೂ ಬಂತು ಅಂದ್ರೆ ತೆಗ್ದಾಕುವ ಅಂತ ಈ ರೀತಿ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಕುಟಾಣಿಯಲ್ಲಿ 1 ಇಂಚಾಗುವಷ್ಟು ಶುಂಠಿ, 8-10 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿ ಈ ರೀತಿ ಜಜ್ಜಿ ಇಟ್ಕೊಂಡಿದ್ದೇನೆ. ಫ್ರೆಶ್ ಇದ್ದಷ್ಟು ಮಂಚೂರಿಗೆಲ್ಲ ತುಂಬಾ ಚೆನ್ನಾಗಾಗ್ತದೆ. ಹಾಗಾಗಿ ಒಂದು 10-15 ನಿಮಿಷ ಉಪ್ಪನ್ನ ಹಾಕಿ ಕಲಸಿಟ್ಟಿದ್ದು ನೆಂದು ನೀರೆಲ್ಲ ಬಿಟ್ಕೊಂಡಿದೆ. ಒಡೆದಿದ್ದು ನಿಮಗೆ ಕಾಣಿಸಿರ್ಬೋದು. ನಂತರ ಇದಕ್ಕೆ ಮೊದಲಿಗೆ ಕಾರ್ನ್‌ಫ್ಲೋರ್ ಹಾಕಿದ್ದೇನೆ ಅರ್ಧ ಕಪ್ ಆಗುವಷ್ಟು. ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೇನೆ. 1 ಕಪ್ ತಗೊಂಡಿದ್ದೇನೆ. ನೋಡ್ಕೊಂಡು ಹಾಕೊಂಡ್ರೆ ಆಯ್ತು ಅಂತ ಸ್ವಲ್ಪ ಬಿಟ್ಟಿದ್ದೇನೆ. ಹಾಗೆ ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೇನೆ. ಅಕ್ಕಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರಲಿಕ್ಕೆ ಸಹಾಯ ಮಾಡ್ತದೆ. ಕಾರ್ನ್‌ಫ್ಲೋರ್ ಕೂಡ ಗರಿಗರಿಯಾಗಿ ಬರಲಿಕ್ಕೆ ಸಹಾಯ ಮಾಡ್ತದೆ. ಖಾರಕ್ಕೆ 2.5 ಟೀ ಚಮಚ ಆಗುವಷ್ಟು ಖಾರದ ಪುಡಿಯನ್ನು ಹಾಕೊಂಡಿದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಂತರ ಜಜ್ಜಿಟ್ಟಿರುವಂತಹ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಏನಿದೆ ಅದನ್ನು ಸ್ವಲ್ಪ ಹಾಕೊಂಡಿದ್ದೇನೆ. ಇನ್ನು ಅರ್ಧ ಭಾಗದಷ್ಟು ಬಿಟ್ಟಿದ್ದೇನೆ. ನಂತರ ಒಗ್ಗರಣೆಗೆ ಹಾಕಲಿಕ್ಕೆ ಉಂಟು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿಕೊಂಡು ನೀರು ಬೇಕಂತ ಅನಿಸಿದರೆ ಹಾಕ್ಕೊಳ್ಬೋದು. ಅಕಸ್ಮಾತ್ ಇದರಲ್ಲಿ ತುಂಬ ನೀರು ಒಡೆದು ಬಂದಿತ್ತು ಅಂದರೆ ಅದನ್ನು ತೆಗೆದು ಇಟ್ಕೊಂಡು ಹಿಟ್ಟನ್ನು ಹಾಕಿ ನಂತರ ಬೇಕಾದರೂ ಸೇರಿಸ್ಕೊಳ್ಬೋದು. ಇದರಲ್ಲಿ ಅಷ್ಟು ನೀರಿನ ಅಂಶ ಇರಲಿಲ್ಲ. ಹಾಗಾಗಿ ನಾನು ನೀರನ್ನು ಚಿಮುಕ್ಸ್ಕೊಂಡು ಕಲಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಸ್ವಲ್ಪನೇ ನೀರನ್ನು ಚಿಮುಕ್ಸ್ಕೊಳ್ತಾ ಇದ್ದೇನೆ. ಹಿಟ್ಟು ಅಷ್ಟೇ, ಕ್ಯಾಬೇಜ್ ಜಾಸ್ತಿ ಆದರೆ ಹಿಟ್ಟು ಕಡಿಮೆ ಆಯಿತು ಅಂದರೆ ಬಿಟ್ಟು ಹೋಗೋ ಸಾಧ್ಯತೆ ಇರ್ತದೆ. ಹಾಗಾಗಿ ನಾನು ಮತ್ತೆ ಉಳಿದಿರುವಂತಹ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡೆ. ಟೋಟಲ್ ಆಗಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಂಡಿದ್ದೇನೆ. ಮತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಚಿಮುಕ್ಸ್ಕೊಳ್ತಾ ಈ ರೀತಿಯಾಗಿ ಕಲಿಸ್ಕೊಂಡಿದ್ದೇನೆ. ತುಂಬ ಮೆತ್ತಗೆ ಮಾಡಿಕೊಂಡ್ರೆ ಎಣ್ಣೆ ಹೀರ್ಕೊಳ್ತದೆ. ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋದು ಒಳ್ಳೆಯದು. ನಂತರ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ತೇನೆ. ಒಂದು ಸಲಕ್ಕೆ ಬಾಯಿಗೆ ಹಾಕೊಳ್ಳುವಷ್ಟು ಚಿಕ್ಕದಾಗಿ ಉಂಡೆಯನ್ನು ಮಾಡಿಕೊಂಡ್ರೆ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಾಗ್ತದೆ. ಇಷ್ಟು ನೀವು ಅರ್ಧ ಕೆಜಿಯಲ್ಲಿ ಮಾಡಿಕೊಂಡ್ರೆ ಒಂದು 70-80 ಮಂಚೂರಿ ತನಕ ಮಾಡ್ಕೊಳ್ಬೋದು. ಎಣ್ಣೆಯನ್ನು ಈಗಾಗಲೇ ಕಾಯಲಿಕ್ಕೆ ಇಟ್ಟಿದ್ದೆ. ಕಾದಿರುವ ಎಣ್ಣೆಯಲ್ಲಿ ಮಂಚೂರಿಯ ಉಂಡೆಗಳನ್ನು ಹಾಕಿ ಕರ್ಕೊಳ್ತಾ ಇದ್ದೇನೆ. ಈಗಾಗಲೇ ಬಾಳೆಕಾಯಿಯಿಂದ ಒಂದು ಮಂಚೂರಿಯ ರೆಸಿಪಿಯನ್ನು ನಾನು ತೋರಿಸಿದ್ದೆ. ತುಂಬ ಜನ ಇಷ್ಟಪಟ್ಟು ನೋಡಿದ್ದೀರಾ. ಈ ಒಂದು ಮಂಚೂರಿ ರೆಸಿಪಿ ಕೂಡ ತುಂಬಾನೇ ಚೆನ್ನಾಗಾಗ್ತದೆ. ಕ್ಯಾಬೇಜ್ ಮಂಚೂರಿ, ಇದಕ್ಕೂ ಕೂಡ ಕೆಲವೊಬ್ರು ಗೋಬಿ ಮಂಚೂರಿ ಅಂತಾನೆ ಹೇಳ್ತಾರೆ. ಹಿಂದಿಯಲ್ಲಿ ಪತ್ತ ಗೋಬಿ ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೂ ಕೂಡ ಗೋಬಿ ಮಂಚೂರಿ ಅಂತಾನೆ ಹೇಳ್ತಾರೆ. ತಿನ್ಲಿಕ್ಕೆ ತುಂಬ ಚೆನ್ನಾಗಾಗ್ತದೆ. ಇದು ಕೂಡ ಅದರದ್ದೇ ಒಂದು ಪರಿಮಳ ಕ್ಯಾಬೇಜ್ ಇದು ಬರ್ತದೆ. ಹಾಗಾಗಿ ಇದು ಕೂಡ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ. ಚೆನ್ನಾಗಿ ನೊರೆಲ್ಲ ನಿಂತು ಬರೋ ತನಕ, ಗರಿ ಗರಿ ಆಗೋ ತನಕ ಕರೆದು ತೆಗೆದಿಟ್ಕೊಂಡಿದ್ದೇನೆ. ಎಲ್ಲ ಮಂಚೂರಿ ಬಾಲ್ಸನ್ನು ಇದೇ ರೀತಿ ಕರ್ಕೊಳ್ತೇನೆ. ಈಗ ಮಿಕ್ಸಿ ಜಾರಲ್ಲಿ ಒಂದು 6 ಟೊಮೆಟೊ ಹಣ್ಣನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಮಧ್ಯಮ ಗಾತ್ರದ ಟೊಮೆಟೊ ಹಣ್ಣು 6 ಹಾಕ್ಕೊಂಡಿದ್ದೇನೆ. ನೀರನ್ನು ಸೇರಿಸದೆ ನುಣ್ಣಗೆ ರುಬ್ಬಿ ತಗೊಂಡಿದ್ದೇನೆ. ಈಗ 2 ಟೇಬಲ್ ಚಮಚ ಆಗುವಷ್ಟು ಕಾರ್ನ್‌ಫ್ಲೋರಿಗೆ ಚೆನ್ನಾಗಿ ನೀರನ್ನು ಹಾಕಿ ಗಂಟಿಲ್ಲದ ಹಾಗೆ ಇದನ್ನು ಕರಡಿ ಇಟ್ಕೊಳ್ಬೇಕು. ನಂತರ ಸಾಸನ್ನು ಮಾಡಲಿಕ್ಕೆ ಇದನ್ನು ನಾವು ಬಳಸ್ಕೊಳ್ತೇವೆ. ನಾನು ಹೊರಗಡೆಯಿಂದ ತಂದಿರುವಂತಹ ಸಾಸ್ ಯಾವುದನ್ನು ಜಾಸ್ತಿ ಬಳಸ್ತಾ ಇಲ್ಲ. ಇದೇ ಟೊಮೆಟೊ ಪ್ಯೂರಿಯನ್ನು ಉಪಯೋಗಿಸ್ಕೊಂಡು ಸಾಸನ್ನು ಮಾಡ್ತಾ ಇದ್ದೇನೆ. ಚಿಲ್ಲಿ ಸಾಸ್ ಎಲ್ಲ ಬಳಸ್ತಾ ಇಲ್ಲ. ನ್ಯಾಚುರಲ್ ಆಗಿ ಮಾಡುವ ಅಂತ ಮಾಡ್ಕೊಳ್ತಾ ಇದ್ದೇನೆ. ಬಾಣಲೆಯಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡು ಅದರಲ್ಲಿ ಜಜ್ಜಿರುವಂತಹ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ನಂತರ ರುಚಿಯ ಬ್ಯಾಲೆನ್ಸಿಗೆ ನಾನಿಲ್ಲಿ ಮೊದಲಿಗೆ ಸಕ್ಕರೆಯನ್ನು ಹಾಕ್ಕೊಂಡೆ. 3 ಟೀ ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ಕಟ್ ಮಾಡಿಟ್ಟಿರುವಂತಹ 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ನಿಮ್ಮ ಹತ್ರ ಸ್ಪ್ರಿಂಗ್ ಆನಿಯನ್ ಇತ್ತು ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನು ಈರುಳ್ಳಿಯನ್ನು ಮಾತ್ರ ಇಲ್ಲಿ ಬಳಸಿದ್ದೇನೆ. ನಂತರ 1 ಹಸಿಮೆಣಸನ್ನು ರೌಂಡ್ ಆಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ. ಹಾಗೆ ಕ್ಯಾಪ್ಸಿಕಮ್ ಬೇಕಾದರೂ ಸೇರಿಸ್ಕೊಳ್ಬಹುದು.
ಚೆನ್ನಾಗಿ ಇದನ್ನು ಹುರ್ಕೊಳ್ತೇನೆ. ನಂತರ ರುಬ್ಬಿಟ್ಟಿರುವಂತಹ ಟೊಮೆಟೊ ಪ್ಯೂರಿ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊ ಹಣ್ಣು ರುಬ್ಬಿದಾಗ ಎಷ್ಟು ಚಂದ ಕಲರ್ ಕಾಣಿಸ್ತದೆ ನೋಡಿ. ಇದೇ ನಮ್ಮ ಮಂಚೂರಿಗೆ ಕಲರನ್ನು ಕೊಡ್ತದೆ. ನಾನು ಎಕ್ಸ್ಟ್ರಾ ಫುಡ್ ಕಲರನ್ನೆಲ್ಲ ಇಲ್ಲಿ ಬಳಸ್ತಾ ಇಲ್ಲ. ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನುವಾಗ ಇದಕ್ಕೆ 1.5 ಟೀ ಚಮಚ ಆಗುವಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನು 1 ಹಸಿಮೆಣಸನ್ನು ಕೂಡ ಹಾಕ್ಕೊಂಡಿದ್ದೇನೆ. ಹಾಗೆ ಮಂಚೂರಿಯ ಬಾಲ್ಸಿಗೂ ಕೂಡ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ನೀವು ತುಂಬ ಖಾರ ತಿನ್ನೋರಾದರೆ ಮತ್ತೆ ಸ್ವಲ್ಪ ಬೇಕಾದರೆ 1 ಟೀ ಚಮಚ ಸೇರಿಸ್ಕೊಳ್ಬೋದು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಹಾಗೆ 1 ಟೀ ಚಮಚ ಆಗುವಷ್ಟು ಸೋಯಾ ಸಾಸನ್ನು ಹಾಕಿದ್ದೇನೆ. ಇದು ಆಪ್ಷನಲ್. ಸೋಯಾ ಸಾಸ್ ಉಪಯೋಗಿಸದೆ ಕೂಡ ನಾವು ಮಾಡ್ಬೋದು. ಹಾಕ್ಕೊಂಡ್ರೆ ಒಂದು ರೀತಿ ಅದು ಹುಳಿ ಅಂಶ ಏನಿರ್ತದೆ ಅದು ಚೆನ್ನಾಗಾಗ್ತದೆ. ನಾವು ಟೊಮೆಟೊ ಹಣ್ಣು ಹಾಕಿರೋದ್ರಿಂದ ಅದರಲ್ಲಿ ಕೂಡ ಹುಳಿಯ ಅಂಶ ಇರ್ತದೆ. ನಂತರ ಕರಡಿಟ್ಟಿರುವಂತಹ ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ನೀರು ಎಷ್ಟು ಹಿಡಿತದೆ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾನು ಮೊದಲಿಗೆ 1 ಕಪ್ಪನ್ನು ಹಾಕ್ಕೊಂಡೆ, ಮತ್ತೆ ಕೂಡ ಗಟ್ಟಿ ಆಯಿತು ಅಂತ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೇನೆ. ಸಾಸಿನ ಹದವನ್ನು ನೋಡಿಕೊಂಡು ನೀವು ಅದಕ್ಕೆ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕುದೀತದೆ ಅಷ್ಟು ಚೆನ್ನಾಗಾಗ್ತದೆ. ಟೊಮೆಟೊ ಹಣ್ಣು ಚೆನ್ನಾಗಿ ಕುದಿ ಬರಬೇಕು. ಎಲ್ಲ ಚೆನ್ನಾಗಿ ಕುದಿ ಬಂದ ನಂತರ ಕರೆದಿಟ್ಟಿರುವಂತಹ ಮಂಚೂರಿಯ ಬಾಲ್ಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು. ಬಿಸಿ ಇರುವಾಗಲೇ ಒಮ್ಮೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಉರಿಯನ್ನು ಆಫ್ ಮಾಡಿಕೊಂಡು ಮೇಲ್ಗಡೆಯಿಂದ ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ರುಚಿಯಾದ ಕ್ಯಾಬೇಜ್ ಮಂಚೂರಿ ರೆಡಿ ಆಗ್ತದೆ. ತುಂಬ ಚೆನ್ನಾಗಾಗ್ತದೆ. ಖಂಡಿತ ಮಾಡಿ ನೋಡಿ. ಚಳಿ ಎಲ್ಲ ಇದ್ದಾಗ ಈ ರೀತಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಹೊರಗಡೆ ಎಲ್ಲ ಹೋಗಿ ತಿನ್ನುವ ಬದಲು ಮನೆಯಲ್ಲಿಯೇ ಸುಲಭವಾಗಿ ಹೈಜಿನಿಕ್ ಆಗಿ ಮಾಡ್ಕೊಳ್ಬೋದು. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಕ್ವಿಕ್ಕಾಗಿ ರೆಸಿಪಿ ಬೇಕು ಅಂದರೆ ಶಾರ್ಟ್ಸಲ್ಲಿ ಇದೆ, ಲಾಂಗ್ ಫಾರ್ಮೆಟ್ ವಿಡಿಯೋಗಳು ಕೂಡ ಇದೆ. ನಿಮಗೆ ಯಾವುದು ಇಷ್ಟ ಅದನ್ನು ನೋಡಿ ಚಾನಲನ್ನು ಸಪೋರ್ಟ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.